ಕಾಂಗ್ರೆಸ್ ಪಕ್ಷ ತಾನು ಅಧಿಕಾರಕ್ಕೆ ಬರೋಕ್ಕೆ ಮುನ್ನ ಆ BJP ಆಡಳಿತದಲ್ಲಿ ಇದ್ದಾಗ ಇದಕ್ಕೆ ಅಧಿಸೂಚನೆ ಹೊಡೆಸಿದಾಗ ಅದರ ವಿರುದ್ಧ ಹೋರಾಟನ ಒಂದು ಜನ ತಾನಾಗೆ ಯಾರ ಬೆಂಬಲವೂ ಇಲ್ಲದೆ ತಮ್ಮ ಭೂಮಿನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟವನ್ನು ಮುಂದುವರಿಸಿದಾಗ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಭಾಗವಹಿಸಿದರು. ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರುಗಳು ಆ ಚಳವಳಿಯಲ್ಲಿ ಭಾಗವಹಿಸಿದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರು. ಬಲಾತ್ಕಾರ ಭೂಸ್ವಾಧೀನಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದರೆ ಇಂಥ ಬಲಾತ್ಕಾರ ಭೂಸ್ವಾಧೀನಕ್ಕೆ ಅವಕಾಶ ಕೊಡೋದಿಲ್ಲ, ಇಂಥವಕ್ಕೆಲ್ಲ ನಾವು ರದ್ದು ಮಾಡ್ತೀವಿ ಅಂತ ಕೊಟ್ಟರು. ಅದೇ ಕಾಂಗ್ರೆಸ್ ಪಕ್ಷ BJPಯವರು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರೋದಕ್ಕೆ ಅಂತಿಮ ಅಧಿಸೂಚನೆಗೆ ಮುದ್ರೆ ಒತ್ತಿ ರೈತರನ್ನ ನಿರ್ವಂಶ ಮಾಡೋಕ್ಕೆ, ರೈತರು ಒಗ್ಗೂಡಿಸೋಕ್ಕೆ ಕಾರಣವಾಗ್ತಾಯಿದೆ. ಇದರ ನಡುವೆ ಮಾತುಕತೆ ಇದೆ. ಮತ್ತೆ 15ನೇ ತಾರೀಕು ನಮಗೆ ಮುಖ್ಯಮಂತ್ರಿಗಳು ಸರ್ಕಾರ ಪರವಾಗಿ ಚಳವಳಿಗಾರರಿಗೆ ಮನವಿ ಮಾಡ್ತೀವಿ 10 ದಿನ ಟೈಮ್ ಬೇಕು ಅಂತ ಕೇಳ್ಕೊಂಡ್ರು. ನಾವೆಲ್ಲ ಇದ್ದೇವೆ ಇಲ್ಲಿರೋರು ಭಾಳಷ್ಟು ಜನ. ಅದೇ ಸರ್ಕಾರದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಇನ್ನು ಮಾತು ಕೊಟ್ಟಿದೆ ಒಂದು, ಡೆಲ್ಲಿಲಿ ನಡೀತಾ ಇರುವಂಥ ನಡವಳಿಕೆಗಳೇ ಬೇರೆ. 15ನೇ ತಾರೀಕು ನಾವು ಕಾಯ್ತೀವಿ. ಇನ್ನೂ ವಿಶ್ವಾಸ ಇದೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಜನ ಚಳವಳಿಗಳ ಆಶೀರ್ವಾದ ಇದೆ, ಒಂದು ಅವ್ರ ಬಗ್ಗೆ ಸಿಂಪತಿ ಇದೆ. ಜನ ಚಳವಳಿಗಳು ಎತ್ತಿರುವಂಥ ಪ್ರಶ್ನೆ, ಈ ನಾಡಿನ ಉಳಿವಿಗಾಗಿ ಎತ್ತಿರೋ ಪ್ರಶ್ನೆಗೆ ವಿರುದ್ಧ ಹೋದರೆ ಅವರ ರಾಜಕೀಯ ಪರಿಸ್ಥಿತಿ ಕೊನೆಯಾಗೋ ಸಾಧ್ಯತೆಗಳಿದ್ದಾವೆ. ಅದರಿಂದ ಎಚ್ಚರಿಕೆಯಿಂದ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜನ ಒಳಿತಿಗಾಗಿ ತೀರ್ಮಾನ ತಗೊಳ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ತಗೊಳ್ಳದೇ ಇದ್ದರೆ ಈ ನಾಡಿನಲ್ಲಿ ದೊಡ್ಡ ಸಂಘರ್ಷ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ಮಾತುಗಳನ್ನು ಕೈ ಜೋಡಿಸ್ತೀನಿ. ನಾನು ಒಂದು ಮಾತು ಹೇಳ್ಬಿಟ್ಟು ಹೇಳೋದು, ಭೂಮಿ ಬೇಕು ಅಂತ ನಾವು 12 ಲಕ್ಷ ಅರ್ಜಿ ಪೆಂಡಿಂಗ್ ಇದ್ದೇವೆ. 15 ಲಕ್ಷ ಅರ್ಜಿ, 1 ಎಕರೆ 20 ಕುಂಟೆ. ಅದರಲ್ಲಿ ಈಗಾಗಲೇ 12 ಲಕ್ಷ ಅರ್ಜಿನ ಪ್ರಿಲಿಮಿನರಿ ಡೆಮೊಕ್ರೆಟಿಕ್ ಅಲ್ಲಿಗಲಾಗಿ ವಜಾ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಆ ಜಿಲ್ಲೆಗಳಲ್ಲಿ ತಯಾರಾಗಿದೆ. ಭೂಮಿ ಕೊಡಿ ಅಂತ ಕೇಳ್ತೀವಿ. ಭೂ ಸುಧಾರಣೆ ಕಾಯ್ದೆನ ತಿದ್ದುಪಡಿನ ವಾಪಸ್ ತಗೊಳ್ತಿ ಅಂತ ಕೇಳ್ತಿದ್ದೀವಿ. ಅವೆಲ್ಲ ಬಿಟ್ಟು ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇದ್ದಾರೆ. ಅದರಿಂದನೇ ರೈತ ಚಳವಳಿಗಳು ಭುಗಿಲಿದ್ದೇವೆ, ಎಲ್ಲ ಚಳವಳಿಗಳು ಭುಗಿಲಿದ್ದೇವೆ. ಒಂದು ಕಡೆ ತುಮಕೂರಲ್ಲಿ ರೈತರು ದಂಗೆ ಇದ್ದಾರೆ ಕೆಲವು ಕಾರಣಕ್ಕೆ, ಒಂದು ಕಡೆ ದೇವನಹಳ್ಳಿ ಸುತ್ತಮುತ್ತ ಇಲ್ಲಿ ಎದ್ದಿದ್ದಾರೆ, ಒಂದು ಕಡೆ ಇಲ್ಲಿ ನಮ್ಮ ಮೈಸೂರು ಸುತ್ತಮುತ್ತ ಹೋರಾಟ ನಡೀತವೆ. ಎಲ್ಲ ಕಡೆ ಎಲ್ಲ ಚಳವಳಿಗಳು ಇವತ್ತು ಕ್ರಿಯಾತ್ಮಕವಾಗಿ ನಡೀತವೆ. ಅದನ್ನು ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತಿದ್ದೀವಿ. ನಮಸ್ಕಾರ. ಇನ್ನೊಂದು ನನಗೊಂದಷ್ಟು 10 ದಿನ ಟೈಮ್ ಬೇಕು, 15ನೇ ತಾರೀಕು ಫಿಕ್ಸ್ ಮಾಡೋಣ ಇದನ್ನು ಅಂತ ಹೇಳಿದ್ರಿ. ಆಮೇಲೆ ಇನ್ನೂ ಒಂದು ಮಾತನ್ನು ತಾವು ಸೇರಿಸಿದ್ರಿ. ಏನಂದರೆ ಭೂ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥ 15ನೇ ತಾರೀಕಿನವರೆಗೆ, ಮುಂದಿನ ಮಾತುಕತೆಯ ದಿನಾಂಕದವರೆಗೆ ಭೂ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥ ಯಾವುದೇ ಕ್ರಮವನ್ನು ನಾನು ತಗೊಳ್ಳೋದಿಲ್ಲ ಅಂತ ನೀವು ಮಾಡ್ತಾ ಇರೋದೇನೀಗ? ದೆಹಲಿಗೆ ಯಾಕೆ ಹೋಗಿದ್ರಿ? MB ಪಾಟೀಲ್ ಯಾಕೆ ಕರ್ಕೋಗಿದ್ರಿ? ಏನಾಗಿದೆ ಇದು? ನಮ್ಮ ಸಿದ್ದರಾಮಯ್ಯನವರ ಅಂತ ನಮಗೆ ಅನುಮಾನ ಬರುವಂಗೆ ನಡ್ಕೋತಾ ಇದ್ದೀರಲ್ಲ, ಇದು ಸರಿನಾ? ಕೈಗಾರಿಕಾಭಿವೃದ್ಧಿ ನಮಗೆ ಯಾರಿಗೂ ಬೇಡ ಅಂತ ಹೇಳುವಂಥವ್ರಲ್ಲ ನಾವಿಲ್ಲಿ. ಅದು ಬೇಕು, ಆದರೆ ಎಲ್ಲಿರಬೇಕದು? ಬೇರೆ ಬೇರೆ ಬರಡು ಭೂಮಿ ಇದೆ. ಚಿತ್ರದುರ್ಗ, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಈ ಭಾಗದಲ್ಲೆಲ್ಲಾದರೂ ಮಾಡ್ಬೋದಾಗಿತ್ತಲ್ಲ. ಅಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ವಿಶೇಷವಾಗಿರ್ತಕ್ಕಂಥ ಒಂದು ವಿಮಾನ ಇದನ್ನು ಕೂಡ ನೀವು ಅಲ್ಲಿ ಮಾಡ್ಬೋದು. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡ್ಬೋದು. ಬೆಂಗಳೂರೇ ಯಾಕೆ? ಆಯಿತು, ಬೆಂಗಳೂರಿಗಿನ ಪರಿಸ್ಥಿತಿ ಏನಾಗಿದೆ ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತು. ಒಂದು ಮಳೆ ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ, ಸಾವು ನೋವುಗಳು ಆಗ್ತಾ ಇದ್ದಾವೆ. ಬೇಸಿಗೆ ಬಂದರೆ ಕುಡಿಯೋದಕ್ಕೆ ನೀರಿರಲ್ಲ. ಅನೇಕ ಏರಿಯಾಗಳಲ್ಲಿ ಮಹಿಳೆಯರು ಕೊಡ ಹಿಡ್ಕೊಂಡು ಹೊಡೆದಾಡೋ ಪರಿಸ್ಥಿತಿ ಇದೆ. KRSನಿಂದ ನೀರು ತೊಗೊಂಡು ಎಷ್ಟು ಅಂತ ಕೊಡ್ತೀರಿ? KRSನಿಂದ ನೀರನ್ನ. ಅದರ ಬದಲು ಬೇರೆ ಬೇರೆ ಕಡೆ ಬೇರೆ ಬೇರೆ 4-5 ಬೇರೆ ಬೇರೆ ಭಾಗದಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸೋದಕ್ಕೆ ಏನು ತೊಂದರೆ ಆಗಿದೆ ನಿಮಗೆ? ಆಮೇಲೆ ಮಾತು ಕೊಟ್ಟಿದ್ದೀರಿ ತಾವು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತು ಕೊಟ್ಟಿದ್ದೀರಿ. ದೇವನಹಳ್ಳಿಯ ರೈತರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋ ವಿರೋಧಿ ಹೋರಾಟ ಸಮಿತಿ ನಡೆಸ್ತಾ ಇದ್ದಂಥ
ಸತ್ಯಾಗ್ರಹದ ಹೋಗಿ ತಾವೇ ಆ ಟೆಂಟಲ್ಲಿ ಕೂತ್ಕೊಂಡು ತಾವು ಮಾತು ಕೊಟ್ಟಿದ್ದೀರಿ, ನಾನು ಬಂದರೆ ಇದನ್ನು ಬಲವಂತದ ಸ್ವಾಧೀನವನ್ನು ಒಪ್ಪೋದಿಲ್ಲ, ನಾನು ಇದನ್ನು ಕಿತ್ತಾಕ್ತೀನಿ ಅಂತ ಹೇಳಿದಿರಿ. ಅಲ್ಲಿ ತಪ್ಪಿದಿರಿ. 2023ರ ಸಂದರ್ಭದಲ್ಲಿ 22ರ ಸಂದರ್ಭದಲ್ಲಿ ಇದೇ BJP ಸರ್ಕಾರ ದೇವರಾಜ್ ಅರಸೂರವರ ಕ್ರಾಂತಿಕಾರಿಕವಾದಂಥ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದಾಗ, ರೈತರ ಭೂಮಿಯನ್ನು ಅನ್ಯ ಉದ್ದೇಶಗಳಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಂಡಾಗ ನಾವು ಚಳುವಳಿ ಮಾಡಿದೆವು. ರೈತ ಚಳುವಳಿ, ದಲಿತ ಚಳುವಳಿ, ಕಾರ್ಮಿಕ ಚಳುವಳಿ ಎಲ್ಲರೂ ಕೂಡ. ಫ್ರೀಡಮ್ ಪಾರ್ಕ್ ಎದುರುಗಡೆ ರಸ್ತೆಯಲ್ಲಿ ಅಡ್ಡಾಕಿದ್ರು ಪೊಲೀಸ್ನವರು. ನೀವು ನಮ್ಮ ಜೊತೆ ಬಂದು ಕೂತಿರಲ್ಲ ಸಿದ್ದರಾಮಯ್ಯನವರೇ, ನಾವು ತುಂಬ ನಿಮ್ಮನ್ನು ಇಷ್ಟಪಡ್ತೀವಿ, ನಿಮಗೆ ನೈತಿಕತೆ ಇದೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ, ನಮ್ಮ ಈ ಭಾವನೆಗೆ ಧಕ್ಕೆ ಆಗ್ತಾ ಇದೆಯಲ್ಲ ಇವತ್ತು, ಅದಕ್ಕೆ ನಾನು ಮೊದಲೇ ಹೇಳಿದೆ ಇದು ನಮ್ಮ ಸಿದ್ದರಾಮಯ್ಯನವರ ಅಂತ. ಹಾಗಾಗಿ ಇದು ಸರಿಯಲ್ಲ. ಬೆಂಗಳೂರಿನ ಉಳಿವಿಗಾಗಿ ಬರೀ ರೈತರ ಹೋರಾಟ ಅಲ್ಲ ಬೆಂಗಳೂರಿನಲ್ಲಿ ನಡೀತಾ ಇರೋದು 3.5 ವರ್ಷಕ್ಕೂ ಹೆಚ್ಚು ದಿನಗಳಲ್ಲಿ. ಅದು ಬೆಂಗಳೂರನ್ನ ಉಳಿಸುವಂಥ ಬೆಂಗಳೂರಿನ ನಾಗರಿಕರ ಪರವಾಗಿ ನಡೀತಾ ಇರತಕ್ಕಂಥ ಒಂದು ಹೋರಾಟ. ಅದೊಂದು ಹೊಸ ಬೇರೆ ಮಜಲಲ್ಲಿ ನೋಡೋದಾದರೆ. ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳೇ, ನೀವು ಏನು ಮಾತು ಕೊಟ್ಟಿದ್ದೀರಿ ಅದರ ಪ್ರಕಾರ ನಡ್ಕೊಳ್ಳಿ. ಇಲ್ಲ ಅಂದರೆ ಭಾಳ ದೊಡ್ಡ ದ್ರೋಹವನ್ನು, ನಂಬಿಕೆಯ ದ್ರೋಹವನ್ನು ನೀವು ಜನಚಳುವಳಿಗಳಿಗೆ ಮಾಡಿಬಿಟ್ಟಂಗೆ ಆಗುತ್ತೆ. ಪ್ಲೀಸ್ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.